ರಾತ್ರಿ ಲೇಟಾಗಿ ತಿನ್ನಬಾರ್ದು ಅಂತ ಹೇಳ್ತಾರೆ. ನಿಮ್ಮ ಈ ಡಯಟ್ ಸಿಸ್ಟಮಲ್ಲಿ ಲೇಟ್ ಆದರೂ ಪರವಾಗಿಲ್ಲ ಅನ್ನೋ ಥರ ಕಾಣಿಸ್ತು. ಯಾವಾಗ ಮಲಗ್ತೀಯ ಅದಕ್ಕೆ ಒಂದು 2.5 ಗಂಟೆ ಮುಂಚೆ 3 ಗಂಟೆ ಮುಂಚೆ ಊಟ ಮಾಡು ಸಾಕು. 12 ಗಂಟೆಗೆ ಮಲಗಿದ್ರೆ 9 ಗಂಟೆ ಈಸ್ ಆಲ್ ರೈಟ್. ಆಯುರ್ವೇದದಲ್ಲಿ ಏನಿದೆ, ಆಹಾರ ವಿಹಾರ ವಿಚಾರ. ಈ ಕಾಯಿಲೆ ಯಾಕೆ ಬರುತ್ತೆ, ಆ ಕಾಯಿಲೆ ಯಾಕೆ ಬರುತ್ತೆ, ಬಂದರೆ ಹೇಗೆ ಮಾಡಬೇಕು ಅಂತ. ದಟ್ಸ್ ಕಾಲ್ಡ್ ಅಸ್ ಪೆಥೋಜೆನಿಸಿಸ್. ನಮಗೆ ಯಾಕೆ ಕಾಯಿಲೆ ಬರುತ್ತೆ, ನ್ಯೂಮೋನಿಯಾ ಯಾಕೆ ಬರುತ್ತೆ, ಡಯಾಬಿಟಿಸ್ ಬರುತ್ತೆ ಅಂತ, ಯಾಕೆ ನಾವು ಹೆಲ್ತಿ ಆಗಿದ್ದೀವಿ ಅಂತ ಎಕ್ಸ್ಟ್ರಾರ್ಡಿನರಿ ಕಾನ್ಸೆಪ್ಟ್. ವೈ ವಿ ಆರ್ ಹೆಲ್ತಿ ಇನ್ ಸ್ಪೈಟ್ ಆಫ್ ಡಿಸೀಸ್ ಫಾರ್ಮಿಂಗ್. ಆಂಟೋನೋವ್ ಅಂತ ಒಬ್ಬ ಸೈಂಟಿಸ್ಟು ಸೆಲ್ಯೂಟೋಜೆನಿಸ್ ಅಂದರೆ ಹೆಲ್ತ್ನ ಹೇಗೆ ಪ್ರಿಸರ್ವ್ ಮಾಡೋದು. ಬಹಳಷ್ಟು ಜನ ಅಥವಾ ಆನ್ಲೈನಲ್ಲಿ ನಾವು ನೋಡ್ಬೋದು ಅಥವಾ ಡಾಕ್ಟರ್ಸು ಅವ್ರನ್ನೆಲ್ಲ ನಾವು ನೋಡಿದಾಗ ರಾತ್ರಿ ಲೇಟಾಗಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದಷ್ಟು ಬೇಗ 6 ಗಂಟೆನೋ 7 ಗಂಟೆ ಒಳಗೆ ಅಥವಾ ಮ್ಯಾಕ್ಸಿಮಮ್ 8 ಗಂಟೆ ಒಳಗೆ ನಿಮ್ಮ ಊಟನ ಮುಗಿಸ್ಕೊಳ್ಳಿ ಅಂತೇಳಿ. ನಿಮ್ಮ ಈ ಡಯಟ್ ಸಿಸ್ಟಮಲ್ಲಿ ಲೇಟ್ ಆದರೂ ಪರವಾಗಿಲ್ಲ ಅನ್ನೋ ಥರ ಕಾಣಿಸ್ತು. ಲೇಟ್ ಅಲ್ಲ, ತಪ್ಪಾರ್ಥ ಅದು. ಹೇಗೆ ಹೇಳ್ತೀನಿ ಗೊತ್ತಾ, ಫ್ಯಾಕ್ಟಾಯ್ಡ್ ಅಂತಿದೆ. ಇನ್ ದ ಲಿಟ್ರರಿ ಇಂಗ್ಲಿಷ್ ಲಿಟ್ರೇಚರ್ ದರ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಫ್ಯಾಕ್ಟಾಯ್ಡ್. ಫ್ಯಾಕ್ಟ್ ಅಂದ್ರೇನು, ಟ್ರೂತ್. ಫ್ಯಾಕ್ಟಾಯ್ಡ್ ಅಂದರೆ ಹಾಫ್ ಟ್ರೂತ್. ದಿಸ್ ಇಸ್ ಎ ಫ್ಯಾಕ್ಟಾಯ್ಡ್. ಏನು, ಲೇಟಾಗಿ ತಿನ್ನಬೇಡಿ ಅಂತ. ಫಸ್ಟ್ ಕ್ವೆಶ್ಚನ್ ನೀವು ಕೇಳಬೇಕಾಗಿರೋದು, ನಾನು ಕೇಳಬೇಕಾಗಿರೋದು ಡಾಕ್ಟ್ರಾಗಿ, ನೀವು ಯಾವಾಗ ಮಲಗ್ತೀರಾ? ಡಾಕ್ಟ್ರೇ ನಾನು 9 ಗಂಟೆಗೆ ಮಲಗ್ತೀನಿ ಅಂದರೆ 9 ಗಂಟೆಗೆ ಊಟ ಮಾಡು ಅಂದರೆ ತಪ್ಪು ಅಲ್ವಪ್ಪ. ಈಗ ಯಾರು 9 ಗಂಟೆಗೆ ಮಲಗ್ತಾರೆ? 11 ಗಂಟೆ 12 ಗಂಟೆ ಆದರೂ ಮಲಗಲ್ಲ. ನೀವು 6:30-7 ಗಂಟೆಗೆ ಊಟ ಮಾಡ್ಬಿಟ್ಟು 11 ಗಂಟೆಗೆ ಮಲಗಿದ್ರೆ ಆಗಲೇ ಎಲ್ಲ ಜೀರ್ಣ ಆಗ್ಬಿಟ್ಟಿರುತ್ತೆ. ನಿಮ್ಮ ಲಿವರ್ ಸುಮ್ಮನಿರಲ್ಲ ಮಲಗುವಾಗ. ಸೊ ನಾನು ಹೇಳ್ತೀನಿ, ಬೆಳಗ್ಗೆ ಎದ್ದು 2 ಗಂಟೆ ಒಳಗೆ ತಿಂದಿಯಲ್ವ, ಹಾಗೇನೆ ಊಟ ಆದಮೇಲೆ 2 ಗಂಟೆಗೆ ಮಲ್ಕೊಳ್ಳಿ. ಇದು ಇಂಪಾರ್ಟೆಂಟ್. ಎಲ್ಲ ಡಾಕ್ಟರ್ಗಳಿಗೂ ಇದು ನಾನು ಹೇಳ್ತೀನಿ. ಫಸ್ಟ್ ಕೇಳಬೇಕಾಗಿರೋದು ಯಾವಾಗ ಮಲಗ್ತೀರಾ ಅಂತ ಕೇಳಿ, ಯಾವಾಗ ಎದ್ದೇಳ್ತೀರಾ ಅಂತ ಕೇಳಿ, ಆಮೇಲಿಂದ ಯಾವಾಗ ತಿನ್ನಬೇಕು ಅಂತ ಹೇಳ್ಕೊಡಿ. ಅರ್ಥ ಆಯ್ತಲ್ವಾ? ಸೊ ಇಟ್ ಇಸ್ ನಾಟ್ ಅರ್ಲಿ. ನೀವು 9 ಗಂಟೆಗೆ ಮಲಗ್ತೀನಿ ಅಂದರೆ 7 ಗಂಟೆಗೆ ಊಟ ಮಾಡಿಬಿಡಿ. 6:30-7 ಊಟ ಮಾಡಿಬಿಟ್ಟು 11-12 ಗಂಟೆವರೆಗೂ ಓದ್ಲಾಡಿತೀನಿ ಅಂದರೆ ಕಂಟ್ರೋಲ್ ಬರಲ್ಲ. ಇದು ಅರ್ಥ ಮಾಡಿ. 2 hours ಗ್ಯಾಪ್, ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಮಿನಿಮಮ್ 2 hours 2.5 hours ಗ್ಯಾಪ್. 3 ಗಂಟೆಯಿಂದ ಗ್ಯಾಪ್ ಕೊಡಲಿಲ್ಲ ಅಂದರೆ ಎಲ್ಲರಿಗೂ ಆಗಬೇಕು ಅಂತಿಲ್ಲ. ರಿಫ್ಲಕ್ಸ್ ಆಗಿಬಿಡುತ್ತೆ, ಎದೆ ಉರಿ ಬರುತ್ತೆ ಅಂತ ಹೇಳ್ತಾರೆ. ಎದೆ ಉರಿ ರಿಫ್ಲಕ್ಸ್ ಬರೋದು ನೀವೇನು ತಿಂದಿದ್ದೀರಾ ಅನ್ನೋದ್ರಲ್ಲಿ. ಬರೀ ನೀರು ಕುಡಿದ್ಬಿಟ್ಟು ಚಪಾತಿ ತಿಂದು ತರಕಾರಿ ತಿಂದರೆ ಏನೂ ಆಗಲ್ಲ. ಮಸಾಲೆ ಹಾಳು ಮೂಳು ತಿನ್ಕೊಂಡ್ರೆ ರಿಫ್ಲಕ್ಸ್, ಎದೆ ಉರಿ ಬಂದೇ ಬರುತ್ತೆ. ಹಾಗೆ ಇದು ನನ್ನ ಎಕ್ಸ್ಪೀರಿಯನ್ಸ್, ವಿಸ್ಡಮ್ ಅಂತ ಹೇಳ್ತೀವಲ್ಲ, ಅದು ಏನು, ಯಾವಾಗ ಮಲಗ್ತೀಯ ಅದಕ್ಕೆ ಒಂದು 2.5 ಗಂಟೆ ಮುಂಚೆ 3 ಗಂಟೆ ಮುಂಚೆ ಊಟ ಮಾಡು ಸಾಕು. 12 ಗಂಟೆಗೆ ಮಲಗಿದ್ರೆ 9 ಗಂಟೆ ಈಸ್ ಆಲ್ ರೈಟ್. 9:30 ಈಸ್ ಆಲ್ ರೈಟ್. ನೀನು 6:30-7 ಹೇಳ್ಬಿಟ್ರು, ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು, ಆಯುರ್ವೇದದ ಹೇಳ್ತೀವಿ. ಆಯುರ್ವೇದ ಈಸ್ ಎ ಎಕ್ಸ್ಟ್ರಾರ್ಡಿನರಿ ಸೈನ್ಸ್. ಒಪ್ಕೋತೀನಿ ನಾನು. ನಮ್ಮ ಆಯುರ್ವೇದ ಇದೆಯಲ್ಲ, ಇಟ್ಸ್ ಎನ್ ಎಕ್ಸ್ಟ್ರಾರ್ಡಿನರಿ ಮೆಡಿಕಲ್ ಸೈನ್ಸ್. ಒಂದೇನು ಹೇಳಿರೋದವರು, ಬೇಗಲೇ ರಾತ್ರಿ ಊಟ ಮಾಡಿ ಅಂತ ಹೇಳ್ಕೊಟ್ನಲ್ಲ. ಆವಾಗಿನ ಕಾಲದಲ್ಲಿ ಕರೆಂಟ್ ಇರ್ತಿರ್ಲಿಲ್ಲ, ಎಲ್ಲರೂ 7:30-8 ಗಂಟೆಗೆ ಮಲಗಿಬಿಡೋರು. 6 ಗಂಟೆಗೆ ಊಟ ಮಾಡಿ ಸೂರ್ಯಾಸ್ತಮದಲ್ಲಿ. ಇವಾಗ 6 ಗಂಟೆಗೆ ಊಟ ಮಾಡಿ 11-12 ಗಂಟೆಗೆ ಇದು ಮಲಗಿದ್ರೆ ಏನು ಸರಿ ಹೋಗಲ್ಲ. ಎರಡನೇದು, ಆಯುರ್ವೇದದಲ್ಲಿ ಏನಿದೆ, ಆಹಾರ ವಿಹಾರ ವಿಚಾರ. ಆಹಾರ ಅಂದರೆ ಡಯಟ್, ವಿಹಾರ ಅಂದರೆ ಎಕ್ಸಸೈಸ್, ವಿಚಾರ ಅಂದರೆ ಸ್ಟ್ರೆಸ್. 1000 ವರ್ಷದಿಂದ ಹೇಳಿದ್ದು ನಾವು ಯಾವಾಗ ಹೇಳ್ತೀವಿ, ಡಯಟ್, ಎಕ್ಸಸೈಸ್ ಆ್ಯಂಡ್ ಸ್ಟ್ರೆಸ್ ಅಂತ. ಸೇಮ್ ಥಿಂಗ್ ಹ್ಯಾಸ್ ಕಮ್ ಅಪ್. ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ತೀವಲ್ಲ, ನಾವು 500-600 ವರ್ಷದಿಂದ ನಮ್ಮ ಮನುಷ್ಯನಿಗೆ ಕಾಯಿಲೆ ಯಾಕೆ ಬರುತ್ತೆ ಅಂತ ರಿಸರ್ಚ್ ಮಾಡಿದ್ವಿ. ಈ ಕಾಯಿಲೆ ಯಾಕೆ ಬರುತ್ತೆ, ಆ ಕಾಯಿಲೆ ಯಾಕೆ ಬರುತ್ತೆ, ಬಂದರೆ ಹೇಗೆ ಮಾಡಬೇಕು ಅಂತ. ದಟ್ಸ್ ಕಾಲ್ಡ್ ಅಸ್ ಪೆಥೋಜೆನಿಸಿಸ್. ನಮಗೆ ಯಾಕೆ ಕಾಯಿಲೆ ಬರುತ್ತೆ, ನ್ಯೂಮೋನಿಯಾ ಯಾಕೆ ಬರುತ್ತೆ, ಡಯಾಬಿಟಿಸ್ ಬರುತ್ತೆ ಅಂತ. ಆಯುರ್ವೇದದಲ್ಲಿ ಏನು ಹೇಳ್ತು, ಇನ್ ಸ್ಪೈಟ್ ಆಫ್ ಡಿಸೀಸ್ ಫಾರ್ಮಿಂಗ್, ನೀರು ಸರಿಗಿಲ್ಲ, ಊಟ ಸರಿಗೆ ಮಾಡ್ತಿಲ್ಲ, ಗಾಳಿ ಸರಿಗಿಲ್ಲ, ಯಾಕೆ ನಾವು ಹೆಲ್ತಿ ಆಗಿದ್ದೀವಿ ಅಂತ ಎಕ್ಸ್ಟ್ರಾರ್ಡಿನರಿ ಕಾನ್ಸೆಪ್ಟ್. ವೈ ವಿ ಆರ್ ಹೆಲ್ತಿ ಇನ್ ಸ್ಪೈಟ್ ಆಫ್ ಡಿಸೀಸ್ ಫಾರ್ಮಿಂಗ್. ವಿ ಲುಕ್ಡ್ ಅಟ್ ವೈ ಡಿಸೀಸ್ ಫಾರ್ಮಿಂಗ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಇದಕ್ಕೆ ಸೆಲ್ಯೂಟೋಜೆನಿಸಿಸ್ ಅಂತ ಮಾಡಿದ್ದಾರೆ. ಆಂಟೋನೋವ್ ಅಂತ ಒಬ್ಬ ಸೈಂಟಿಸ್ಟು ಸೆಲ್ಯೂಟೋಜೆನಿಸಿಸ್ ಅಂದರೆ ಹೆಲ್ತ್ನ ಹೇಗೆ ಪ್ರಿಸರ್ವ್ ಮಾಡೋದು. ಆಯುರ್ವೇದ ಆವಾಗಲೇ ಹೇಳಿತ್ತು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಹಾರ ವಿಹಾರ ವಿಚಾರ ಆಯುರ್ವೇದ, ಡಯಟ್, ಎಕ್ಸಸೈಸ್ ಆ್ಯಂಡ್ ಸ್ಟ್ರೆಸ್ ಮಾಡರ್ನ್ ಮೆಡಿಸಿನ್, ಸೇಮ್ ಕಾನ್ಸೆಪ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.